ಯಾರನ್ನ ಹುಡುಕ್ತಿದ್ದೀರಿ? ಯಾರೋ ಬರಬೇಕಾಗಿತ್ತು, ಕಾಯ್ತಾ ಇದ್ದೆ. ನನ್ನ ತಾಯಿ ಇದ್ದಾಳೆ, ಹತ್ರ ಆಗ್ತಿದ್ದಾಳೆ ಅಂತ ಆ ಮನುಷ್ಯ ಹೇಳಿದ್ರು. ಅದು ನಿಜಾನಾ? ನಾನು ಜನ್ಮ ಕೊಟ್ಟು ಮಗಳು, ಮೊದಲ ಮಗಳು. ಜಾನಕಿ ಹೇಳೋ ಥರ ಸತ್ತಿಲ್ಲ ಅಂತ ನಾನು ತುಂಬಾ ಸರ್ತಿ ಅನ್ನಿಸ್ತಾ ಇದೆ. ಹೆತ್ತೋಳಿಗೆ ಮಕ್ಕಳು ಯಾವತ್ತೂ ಭಾರ ಆಗಲ್ಲ ಅಂತಾರೆ. ನನ್ನ ಹೆತ್ತೋಳು ನನ್ನಿಂದ ಯಾಕೆ ದೂರ ಆಗಿದ್ದಾಳೆ? ಯಾಕೋ ಗೊತ್ತಿಲ್ಲ, ಈ ವಿಷಯದಲ್ಲಿ ಜಾನಕಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ನನ್ನ ಮಗು ಸತ್ತೋಯ್ತು, ನನಗೆ ನಂಬಿಕೆ ಇಲ್ಲ. ದೇವ್ರೇ, ಒಂದು ವೇಳೆ ನನ್ನ ಮಗಳು ಬದುಕಿದ್ರೆ ದಯವಿಟ್ಟು ನನ್ನ ಜೊತೆ ಸೇರಿಸಪ್ಪ. ನನಗೆ ಉತ್ತರ ಬೇಕು ಅವಳಿಂದ. ನನ್ನ ತಾಯಿನ ನನ್ನ ಜೊತೆ ಸೇರಿಸು ದೇವ್ರೆ. ತಗೊಳ್ಳಿ. ತುಂಬಾ ತೊಂದರೆ ತಗೋತಾ ಇದೆಯಾ? ಪರವಾಗಿಲ್ಲ, 2ನೇ ಕಪ್ ಕಾಫಿಗೆ ಸಂಕೋಚ ಪಡೋದೇನು ಬೇಕಾಗಿಲ್ಲ, ಕುಡೀರಿ. ಬಾ, ಕನ್ನಡ ಅದೆಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಾ. ನನ್ನ ಮದರ್ ಟಂಗ್ ಕನ್ನಡನೇ. ನನಗೂ ನಿನ್ನ ವಯಸ್ಸಿನ ಮೊಮ್ಮಗಳಿದ್ದಾಳೆ. ಅವಳು ಅರಳು ಊರ್ದಾಗ ಮಾತಾಡ್ತಾಳೆ. ಕಲ್ಲನ್ನು ಕೂಡ ಮಾತಾಡಿಸೋ ಶಕ್ತಿ ಇದೆ ಅವಳಿಗೆ. ನಿನಗೆ ನಂತರ ಅಜ್ಜಿ ಇದ್ದಾಳ? ಇದಾರಂತೆ, ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಅಜ್ಜಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನೂ ಗೊತ್ತಿಲ್ವಾ? ಏನು ಹುಡುಗರಪ್ಪ, ಅವ್ರ ಜೀವನ ಅವ್ರಿಗೆ ಸಿಕ್ಕಿದ್ರೆ ಸಾಕು ಅಲ್ವಾ? ಯಾರು ನೀವು? 2 ನಿಮಿಷಕ್ಕೆ ಬಂದು ಕೂತ್ಕೊಂಡು ಇಷ್ಟೊತ್ತಾದ್ರೂ ಹೋಗ್ತಾ ಇಲ್ಲ. ನಮ್ಮನೆಗೆ ಬಂದು ನನಗೆ ಅಂತೀರಾ? ಕ್ಷಮಿಸಮ್ಮ, ಅಡ್ರೆಸ್ ಸಿಕ್ಲಿಲ್ಲ ಅನ್ನೋ ಸಿಟ್ಟನ್ನ ನಿನ್ ಮೇಲೆ ತೀರ್ಸ್ಕೊಂಡೆ ಅಂತ ಅನ್ಸುತ್ತೆ. ನೋಡಮ್ಮ, ನಮ್ಮವರು ತಮ್ಮವರು ಅಂತಿರುವಾಗ ಆಗಾಗ ಅವ್ರನ್ನ ಮಾತಾಡಿಸ್ತಾ ಇರಬೇಕು, ಮರಿಬಾರ್ದು. ನೀವ್ಯಾರು ನನಗೆ ಹೇಳಕ್ಕೆ? ನೀವ್ಯಾಕೆ ಇದನ್ನೆಲ್ಲ ನನಗೆ ಹೇಳ್ತಾ ಇದ್ದೀರಾ? ಪಾಪ ಅಂತ 2 ನಿಮಿಷ ಕೂತ್ಕೊಳ್ಳೋಕ್ ಬಿಟ್ಟಿದ್ದಕ್ಕೆ ಈಗ ನನಗೆ ಬುದ್ಧಿ ಹೇಳ್ತಾ ಇದ್ದೀರಾ? ಕ್ಷಮಿಸಮ್ಮ, ನೀನು ಹೇಳಿದ್ ನಿಜಾನೇ. ಹೊರಗಿನವ್ರನ್ನ ಒಳಗೆ ಕರೆದು ನೀರು ಕೂಡ ಕೊಡದೇ ಇರೋ ಈ ಕಾಲದಲ್ಲಿ ನೀನು ಕಾಫಿ ಕೊಟ್ಟಿದ್ಯಾ? ನಾನು ನೋಡು ನಿನ್ನನ್ನೇ ಅಂತ ಇದ್ದೀನಿ. ತಂದೆ ತಾಯಿ ಹೇಳ್ಕೊಟ್ಟ ಸಂಸ್ಕೃತಿ ತಾನೇ ಮಕ್ಕಳಿಗೆ ಬರೋದು. ಏನೋ ಬಾಯಿ ತಪ್ಪಿ ಅಂದ್ಬಿಟ್ಟೆ, ಕ್ಷಮಿಸ್ಬಿಡಮ್ಮ.
ನಾನು ಬರ್ತೀನಿ. ಕಾಫಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್. ಅಜ್ಜಿ, ನೀವೇ ತಾನೆ ಸರೋಜಿನಿ ದಳವಾಯಿ? ನನಗೆ ಗೊತ್ತು ಅಜ್ಜಿ, ನೀವೇ ಸರೋಜಿನಿ ದಳವಾಯಿ ಅಂತ. ಹೌದು ತಾನೆ? ಹೌದು ತಾನೆ? ಹೇಳಿ ಅಜ್ಜಿ, ನೀವೇ ತಾನೆ? ಅಜ್ಜಿ, ಹಾಯ್ ಅಜ್ಜಿ ಡಾರ್ಲಿಂಗ್. ಹಾಯ್ ಮಿಂಚು ಡಾರ್ಲಿಂಗ್. ವಾವ್, ಏನಜ್ಜಿ ಇದು? ನೀನು ನನ್ಕಿಂತ ಸೂಪರ್ ಫಾಸ್ಟ್ ಆಗಿದ್ಯಾ? ಇಲ್ಲಾಂದ್ರೆ ನಿನ್ನನ್ನು ನಿಭಾಯಿಸೋಕ್ಕಾಗತ್ತಾ? ಅದ್ ಸರಿ, ನಿನಗೆ ಹೇಗೆ ಗೊತ್ತಾಯ್ತು? ಯಾರೋ ಯಾವುದೋ ಅಡ್ರೆಸ್ ಹುಡ್ಕೊಂಡು ಬಂದು ಇರೋ ಪ್ರತಿ ಕ್ಷಣನೂ ಬೇರೆ ಎಲ್ಲೂ ಗಮನ ಕೊಡದೆ ನನ್ನನ್ನೇ ನೋಡ್ಕೊಂಡು ಕೂತಿದ್ರು ಅಂತ ಅಂದ್ರೆ ಅವರು ನಮ್ಮ ಅಜ್ಜಿ ಅಲ್ದಲೆ ಬೇರೆ ಯಾರಾಗಿರ್ತಾರೆ ಅಜ್ಜಿ? ಯಾಕಜ್ಜಿ ಕಣ್ಣೀರ್ ಹಾಕ್ತಾ ಇದ್ದೀರಾ? ನಿಮ್ಮಮ್ಮ ನನ್ನ ಕಣ್ಣಲ್ಲಿ ನೀರು ಹಾಕ್ಸಿದ್ಲು ದುಃಖಕ್ಕೆ. ನೀನ್ ನನ್ನ ಕಣ್ಣಲ್ಲಿ ನೀರು ಹಾಕ್ಸಿದ್ಯಾ ಸಂತೋಷಕ್ಕೆ. ಅಜ್ಜಿ ಯೋಚನೆ ಮಾಡ್ಬೇಡ, ನಿನ್ಗೆ ಅಮ್ಮಂಗೆ ಹಿಡ್ದಿರೋ ಈ ಗ್ರಹಣಕ್ಕೆ ಈ ಮಿಂಚೊಡಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಏನ್ ಹೇಳ್ತಿದ್ಯಾ ಪುಟ್ಟ? ಅಂದ್ರೆ ನಿನ್ನ ಅಮ್ಮನ್ನ ಒಂದು ಮಾಡ್ತೀನಿ ಅಂದೆ. ಅಯ್ಯೋ ನನ್ನಮ್ಮ. ಮೇಡಮ್, ನೀವು ಆವಾಗಲೇ ಯಾರನ್ನ ಹುಡುಕ್ತಿದ್ರಲ್ಲ, ಅವ್ರು ಬಂದ್ರಾ? ಇಲ್ಲ, ಯಾಕೋ ಬರಲಿಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ? ಮಲ್ಲಿಗೆಗೆ ವೆಲ್ಕಮ್. ಯಾಕೋ ಈ ಹುಡುಗಿ ನಂಗೆ ತುಂಬ ಗೊತ್ತಿರೋಳು ಅನ್ನಿಸ್ತಿದ್ಯಲ್ಲ. ಇವ್ರ ಹತ್ರ ಮಾತಾಡ್ತಾನೆ ಇರ್ಬೇಕು ಅನ್ನಿಸ್ತಿದ್ಯಲ್ಲ, ಯಾಕೆ? ತುಂಬಾ ಹತ್ತಿರದೋಳು ಅನ್ನಿಸ್ತಾ ಇದ್ದಾಳೆ, ಅಕಸ್ಮಾತಾಗಿ ಸಿಕ್ಕಿರೋಳು. ಆದ್ರೂ ಇವಳ ಬಗ್ಗೆ ನನ್ಗೆ ಯಾಕೆ ಹೀಗೆ ಯೋಚನೆ ಬರ್ತಾ ಇದೆ? ಮತ್ತೆ ಇವರು ಸಿಗ್ತಾರೋ ಇಲ್ವೋ? ಇವತ್ತೇ ಕೂತು ಸಮಯ ಕಳೆದು ಹೋಗೋವರೆಗೂ ಜೊತೆಲೇ ಇರಬೇಕು ಅನ್ನಿಸ್ತಿದೆ. ಅಕಸ್ಮಾತ್ ಸಿಕ್ಕೋರ್ ಬಗ್ಗೆ ನಂಗ್ಯಾಕೆ ಹೀಗೆಲ್ಲ ಅನ್ನಿಸ್ತಿದೆ?
ಇವಳಿಗೂ ನನ್ನ ಹಾಗೆ ಅನ್ನಿಸ್ತಿದ್ಯಾ? ಅದಕ್ಕೆ ಹೀಗೆ ನೋಡ್ತಿದ್ದಾಳ? ಇವ್ರಿಗೂ ನನ್ನ ಹಾಗೆ ಅನ್ನಿಸ್ತಿರ್ಬೇಕು, ಅದಕ್ಕೆ ಹೀಗೆ ನೋಡ್ತಿದ್ದಾರೆ. ಏನು ವಿಚಿತ್ರ ಈ ಮನಸ್ಸು. ಇವಳು ಮತ್ತೆ ಸಿಗ್ತಾಳೋ ಇಲ್ವೋ? ಮಲ್ಗೆ ಹೂ ಕೊಟ್ಟಿದ್ದಕ್ಕೆ ಇವ್ರಿಗೆ ನಾನು ಇಷ್ಟ ಆಗಿರ್ಬೇಕು. ಮತ್ತೆ ಸಿಗ್ತಾರಾ? ಯಾಕೆ ನನ್ನ ಮನಸ್ಸಿಗೆ ಇವ್ರನ್ನ ಮತ್ತೆ ನೋಡಬೇಕು ಅಂತ ಅನಿಸ್ತಿದೆ? ಉತ್ತರ ಇಲ್ಲದ ಪ್ರಶ್ನೆಗಳು ತುಂಬ ಇವೆ ಜೀವನದಲ್ಲಿ. ಇದು ಹಾಗೆ ಅನ್ಸುತ್ತೆ. ನನ್ನನ್ನು ನೋಡಿದ ಕೂಡಲೇ ಉಡುಪಿ ಕೃಷ್ಣನ ಹಾಗೆ ಯಾಕೆ ಹಿಂದೆ ಮುಂದಕ್ಕೆ ತಿಳ್ಕೊಂಬಿಟ್ಟೆ ಜಾನಕಮ್ಮ? ದೇವಸ್ಥಾನದಲ್ಲಿ ವೆಂಕಟರಮಣ ಸ್ವಾಮಿಗಳು ಸಿಗಲಿಲ್ವೋ? ಅಲ್ಲಿ ಶಾರದಮ್ಮನವ್ರು ನಿಂತಿದ್ರು. ಇದೆಲ್ಲ ನಿಂದ ಕಿತಾಪತಿ ಏನ್ ರಾಜು? ನಾ ದಿನ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತಿದ್ದೆ. ಇವತ್ತು ನಿನ್ನಿಂದ ಎಲ್ಲ ತಪ್ಪು ನೋಡು. ಎಂಥ ಜನ್ಮ ನೋಡು ಜಾನಕಮ್ಮ. ಕಾಣದ ದೇವರಿಗೆ ಪ್ರಾಣ ಬೇಕಾದರೂ ಕೊಡ್ತಾರೆ, ಎದುರಿಗಿರೋ ಮನುಷ್ಯ ಸಾಯ್ತಿದ್ದಾನೆ ಎಂದು ತಿರುಗಿ ಕೂಡ ನೋಡೋದಿಲ್ಲ. ಯಾಕೆ ಹಂಗಂತೆ? ನಾ ಏನೂ ಮಾಡಿಲ್ಲ. ನನ್ನ ಕೈಲಾದಷ್ಟು ಸ್ವಲ್ಪ ಸಹಾಯ ಮಾಡೀನಿ. ಹಾಗಿದ್ದ ಮೇಲೆ ಶಾರದಾ ದೇವಸ್ಥಾನದಲ್ಲಿದ್ಲು ಅಂತ ನೀನು ವಾಪಸ್ ಯಾಕೆ ಬಂದ್ಬಿಟ್ಟೆ? ಸುಮ್ಮನಿರಪ್ಪ, ನೀ ಏನನ್ನ ಮಾತಾಡಬೇಡ, ಹೋಗ ಕಡೆ. ಅಂಥದ್ದೇನೂ ಇಲ್ಲ ಅಂತ ನನಗನ್ನಿಸ್ತಿಲ್ಲ ಜಾನಕಮ್ಮ. ಏನನ್ನೋ ಮುಚ್ಚಿಡ್ತಿದೀಯ. ನಿನ್ನ ಶಾರದಾ ಮಧ್ಯೆ ಏನೋ ಗುಸುಗುಸು ಇದೆ. ಎಲ್ಲಿ ಕೈ ಬೆರಳು ಬಿಟ್ಟರೆ ಬಿದ್ದು ಹೋಗ್ತಾಳೋ ಅಂತ ಜೋಪಾನ ಮಾಡಿ ಬೆಳೆಸಿದ ಶಾರದನ್ನೇ ನೀನು ಇವತ್ತು ದೂರ ಮಾಡ್ತಿದೀಯಾ ಅಂದರೆ ಏನೋ ಗುಟ್ಟಿದೆ ಜಾನು. ಹೆಂಗಸರ ಬಾಯಲ್ಲಿ ಗುಟ್ಟು ಉಳಿಯೋದಿಲ್ಲ. ಇರಲಿ ಹೇಳು ಜಾನಕಮ್ಮ. ಅಣ್ಣನಾಗಿ ನನಗೆ ತಿಳಿಯದೇ ಇರೋ ವಿಷಯ ಇವತ್ತಾದರೂ ತಿಳಿಲಿ. ಹಂಗೇನಿಲ್ಲ ರಾಜು, ನೀ ಏನೇನಾರು ಮಾತಾಡ್ಬೇಡಪ್ಪ. ಈ ಸಾರಿ ನಾನು ಮಾಡಿರೋ ಸ್ಕೀಮ್ ಹೇಗೆ ನಮ್ಮನ್ನ ರಾಜರ ತರ ಮೆರೆಯೋ ಹಾಗೆ ಮಾಡತ್ತೆ ಅಂತ ನೋಡ್ತಾ ಇರಿ ಅಳಿ. ಅಂದ್ರೆ ನೀವು ಬಿಡಿ ಅತ್ತೆಮ್ಮ, ನೀವು ಯಾರು? ನಾಗಮಣಿ. ಹೊಡೆಯೋದೇ ಗೊತ್ತಾಗಲ್ಲ, ಹೊಡ್ತದ ಗಾಯ ಮಾತ್ರ ಕಾಣುತ್ತೆ. ಆಗ್ಲೇ ಹೊಡೆಸ್ಕೊಂಡು ಅವನಿಗೆ ನಾನು ಹೊಡ್ತಾ ತಿಂದಿದ್ದೀನಿ ಅಂತ ಗೊತ್ತಾಗೋದು. ಅತ್ತೆ ಅವ್ರೆ, ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾದ್ರೆ ನಾಟಕ ಆಡೋದಕ್ಕೆ ಸುಲಭ ಆಗುತ್ತೆ. ಅದು ಬಿಟ್ಟು ನೀವು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ. ಗೊತ್ತಿದೆ, ನೀ ನನ್ನ ಆಟನೆಲ್ಲ ಕೆಡ್ಸಕ್ಕೆ ಯೋಚನೆ ಮಾಡ್ತಾ ಇರ್ತೀಯ. ವಿಷ ನನ್ನ ಹತ್ರ ಇದೆ, ಬೇರೆದ್ ಬೇಕಿಲ್ಲ. ಸರಿ ಬಿಡಿ, ನಿಮ್ಮ ಹಣೆ ಬರಹ. ಏನ್ರಿ ನೀವು? ನಾಗಮಣಿಯವರು ಬ್ರಹ್ಮನ್ಗೆ ಹಣೆ ಬರ ಬರೆಯೋರು, ಅಂತವ್ರಿಗೆ ಹಣೆ ಬರ ಅಂತೀರಲ್ರಿ? ಅರ್ಜುನ್, 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 ಅರ್ಜುನ್. ಏನಮ್ಮ ಮಿಂಚು, ನಾವೆಲ್ಲ ನಿಮಗೆ ಕಾಣೋದೇ ಇಲ್ವಾ? ನೀವೆಲ್ಲ ಇಲ್ಲೇ ಇದ್ದೀರಲ್ಲ, ಅದಕ್ಕೆ ಇಲ್ಲಿ ಯಾರು ಪ್ರೆಸೆಂಟ್ ಇಲ್ವೋ ಅವ್ರನ್ನ ಕರಿತಾ ಇದ್ದೀನಿ. ಓಹೋ ಹಾಗೆ. ಒಂದ್ ನಿಮಿಷ. ಅಬ್ಬಾಜಿ, ಯಜಮಾನ್ರೆ, ಮಾವಯ್ಯೋ. ಇದ್ಯಾಕೆ?
ನಾನು ಕರೆದವ್ರು ಯಾರು ಪ್ರೆಸೆಂಟ್ ಇಲ್ಲಿ ಇಲ್ಲ, ಅದಕ್ಕೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಎಲ್ಲಿದ್ದೀರಾ? ಇಲ್ಲ ಅದು ನಿಜ ಹೇಳಬೇಕು ಅಂದರೆ ನಾನು ಅರ್ಜುನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದು. ನಾನು ಅರ್ಜುನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ದು. ಹಾಗೆ ಹೇಳು, ಬಹಳ ನೇರವಾದ ಹುಡುಗಿ ನೀನು. ನಿನ್ನಂತವ್ರೆ ನಮ್ಮ ಅತ್ತೆಗೆ ಭಾರಿ ಪ್ರೀತಿ. ಅಲ್ವಾ ಅತ್ತೆ? ಅರ್ಜುನ್, ಇಲ್ಲೇ ಇದ್ದೀನಮ್ಮ. ಹೌದಾ? ನಾನು ನೋಡೇ ಇಲ್ಲ ನೋಡು. ಯಾಕತ್ತೆ ನಾನು ನೋಡಿದ್ರೆ ಅಷ್ಟೊಂದು ಭಯನಾ? ಅಲ್ಲ, ಹಾಗೇನಿಲ್ಲ. ಅತ್ತೆ, ಇಂಥವಳು ಸಿಗ್ಬೇಕಲ್ವಾ ನಮ್ಮನೆಗೆ? ನರ್ಮದಾ, ನೀನು ಸ್ವಲ್ಪ ಸುಮ್ಮನೆ ಇದ್ರೆ ಒಳ್ಳೇದು. ಅರ್ಜುನ್ ಫ್ರೀ ಇದೆಯಾ? ಯಾಕೆ? ಅತ್ತೆ, ನಾನು ಅರ್ಜುನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಗೇನು ಬೇಜಾರಿಲ್ಲ ತಾನೆ? ನನಗೆ ಯಾಕೆ ಬೇಜಾರು? ಒಳ್ಳೆ ಸ್ನೇಹಿತರು, ಇಬ್ರು ಜಾಲಿಯಾಗಿ ಹೋಗಿ ಬನ್ನಿ. ನಾನು ಪರ್ಮಿಷನ್ ಕೊಡ್ತೀನಿ. ನಿಮ್ಮ ಪರ್ಮಿಷನ್ ಎಲ್ಲಿ ಕೇಳಿದೆ ಅತ್ತೆ? ನಿಮಗೆ ಬೇಜಾರಿಲ್ಲ ತಾನೆ ಅಂತ ಕೇಳಿದೆ ಅಷ್ಟೇ. ಬೇಕಾದವ್ರನ್ನೇ ಕೇಳ್ದಿದ್ರೆ ನನಗೆ ಬೇಜಾರಾಗುತ್ತೆ ಅಂದ್ರೆ? ಬೇಜಾರಾಗುತ್ತಾ? ನಿನಗೆ ನನ್ನ ಜೊತೆ ಬರಕ್ಕೆ ಬೇಜಾರಾಗುತ್ತಾ? ತಮಾಷೆ ಮಾಡಿದೆ. ಯಾಕೆ ಅಷ್ಟೊಂದು ಕೋಪ? ತಮಾಷೆಗಾದ್ರೆ ಸರಿ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅತ್ತೆ, ನೀವು ಬೇಜಾರು ಮಾಡ್ಕೊಂಡಿಲ್ಲ ಅಂದಿದ್ದಕ್ಕೆ. ಆರಾಮಾಗಿ ಹೋಗಿ ಬನ್ನಿ. ಹಾ, ರಾತ್ರಿ ಊಟಕ್ಕೆ ಇಲ್ಲೇ ಬಂದ್ಬಿಡಿ. ಬೇಡ ಅತ್ತೆ, ಈ ಊರಲ್ಲಿ ಹೋಟೆಲ್ಗೇನು ಕಡಿಮೆನಾ? ನಾವಲ್ಲೇ ಮುಗಿಸ್ಕೊಂಡು ಬರ್ತೀವಿ. ಹಲೋ, ನಾನು ಪಕ್ಕದಲ್ಲೇ ಇದ್ದೀನಿ. ನೀನೇ ಎಲ್ಲ ಡಿಸೈಡ್ ಮಾಡಿಬಿಟ್ರೆ? ನಾನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ಟ್ರೀಟ್ ಅನ್ಕೋ. ಓಹೋ, ಹಾಗೆ. ಹಾ, ಹೋಗಿ ಬನ್ನಿ, ಹೋಗಿ ಬನ್ನಿ. ಅರ್ಜುನ್, ಇದೇ ಡ್ರೆಸ್ ಚೆನ್ನಾಗಿದೆ ಅಲ್ವೇ ನಮ್ಮ ಮಿಂಚು? ಡ್ರೆಸ್ಗೆ ನಮ್ಮಿಂದ ಕಳೆ ಬರಬೇಕು. ಅದರಿಂದ ನಮ್ಮ ಕಳೆ ಬರುತ್ತೆ ಅಂದರೆ ನಾವು ವೇಸ್ಟ್ ಅಂತ ಅರ್ಥ. ಅರ್ಜುನಿಗೆ ಬಿಡಿ, ಎಲ್ಲ ಡ್ರೆಸ್ಸು ಚೆನ್ನಾಗೇ ಸೂಟ್ ಆಗುತ್ತೆ. ಕಾಂಪ್ಲಿಮೆಂಟ್ ಆಗಿದ್ರೆ ಥ್ಯಾಂಕ್ಸ್. ಕಾಲು ಎಳೆದಿದ್ರೆ ನೀನು ಒಬ್ಬಳೇ ಹೋಗ್ಬೋದು. ನಿಜ ಹೇಳಿದ್ದು, ಪ್ರಾಮಿಸ್. ಹುಡುಗಿರು ನಮ್ಮ ಹೀರೋನ ಹೊಗಳೋದು ಇದೇನು ಹೊಸ್ತಲ್ಲ ಬಿಡಿ. ಒಳ್ಳೆ ಜಿಮ್ ಬಾಡಿ, ಸೂಪರ್ ಗಾಡಿ. ಹುಡುಗಿರು ನೋಡಿದ್ರೆ ಬರ್ತಾರೆ ಓಡಾಡಿ. ಅಳಿ ಅಂದ್ರೆ ಅರ್ಜುನ್, ಮಿಂಚು, ನೀವಿಬ್ರು ಹೊರಡಿ. ಥ್ಯಾಂಕ್ಸ್ ಅತ್ತೆ. ಅರ್ಜುನ್ ಬಾ. ಪುಣ್ಯಾತ್ಮ ಪಡ್ಕೊಂಡು ಬಂದಿರಬೇಕು. ಒಳ್ಳೆ ಸೂಪರ್ ಜೋಡಿ ಅಲ್ವಾ ಅತ್ತೆಮ್ಮ? ಅಳಿ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಮಾತಾಡಾಯ್ತಲ್ಲ, ಮುಂದಕ್ಕೆ ನೋಡ್ಕೊಂತೀನಿ. ಈಗಿದೆ ನಿಮ್ಗೆಲ್ಲ ಆಟ. ಆಟ ಆಡಿಸ್ಬಿಡುತ್ತೆ ನಾನು ಹೇಳೋ ಚಾಡಿ.